ಹರ್ಷ ಅವರೇ, ಅಗೇನ್ ಈ ಪ್ರಶ್ನೆ ನಿಮ್ಗೆ. ನೋಡಿ, ನೀವು ಇಷ್ಟು ತನಕ ಹೇಳ್ತಾ ಇದ್ರಿ ಐ ಲವ್ ಮೊಹಮ್ಮದ್ ಅನ್ನೋದನ್ನ ಮುಸ್ಲಿಂ ಧರ್ಮವೂ ಕೂಡ ಒಪ್ಪಲ್ಲ, ಯಾಕೆ ಹಿಂಗ್ ಮಾಡ್ತಾ ಅಂತ. ಹೆಸರು ಫುಲ್ ಹೇಳ್ಬೇಕು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ. ಅಲ್ಲಿ ಅರಬಿ ಅದೆಲ್ಲ ನಮಗೆ ಓದಕ್ಕೂ ಬರಲ್ಲ, ನೀವೇ ಅರ್ಥ ಮಾಡ್ಕೊಂಡು ನಾನು ಅರೇಬಿಕ್ ಓದಿಲ್ಲ, ಉರ್ದುನೂ ಓದಿಲ್ಲ. ಯಾಕಂದ್ರೆ ಒಂದು ಬೇರೆ ಚಾನೆಲ್ ಆಂಕರ್ ಅವರು ಕರೆಕ್ಟ್ ಆಗಿ ಹೇಳ್ತಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ, ಅದು ಕರೆಕ್ಟ್ ಆಗಿ ಹೇಳ್ತಾರೆ. ಅದು ಕನ್ನಡ ಚಾನೆಲ್ನವ್ರೆ, ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಅಂದ್ರೆ ನೋಡಿ, ಈಗ ನಾವೇ ಹೇಳಿ ಹೇಳಿ ಇದು ಮಾಡಂಗಾಗತ್ತೆ. ಈಗ ತುಂಬಾ ಬೇಜಾರಾಗ್ತಾ ಇದೆ ಆಗ್ತಾ ಇರೋದು. ಈ ಒಂದು ಬಂಡಲ್ ಗಟ್ಲೆ ಪೋಸ್ಟರ್ ಕೊಟ್ಟು ಅಂಟಿಸ್ಕೊಳ್ರೋ ತಗೊಳ್ರು ಅಂತ ಕಿಚ್ಚುತ್ತಾರಲ್ಲ ಕೆಲವರು. ತಪ್ಪು ಹೇಳಿರೋದು ಅದು ತಪ್ಪು, ನಾನು ಹೇಳ್ತೀನಿ. ಅಶ್ರಫ್ ಅಂತ ಇದ್ದಾರೆ ಅವರು, ಅವ್ರದ್ದು ಸ್ಟೇಟ್ಮೆಂಟ್ ನೀವು ನೋಡಿದ್ರಲ್ಲ, ಅದು ಅವ್ರು ತಪ್ಪುನೇ ಹೇಳಿರೋದು. ಅದಕ್ಕೆ ನಮ್ಮ ಅಮೇರಿಷ್ ಶರೀತ್ ಇದ್ದಾರಲ್ಲ, ಅರಬಿ ಕಾಲೇಜು ಅಮೇರಿಷ್ ಶರೀತ್, ನಮ್ಮ ದೊಡ್ಡ ಧರ್ಮಗುರುಗಳೆಲ್ಲ ಅಂತ ಕೆಲಸ ಮಾಡಬೇಡಿ. ಇದೆಲ್ಲ ಬೀದಿಗೆ ಬಂದು ಇದು ಮಾಡಂಗಿಲ್ಲ. ಅದು ಪೋಸ್ಟರ್ ಏನು ಒಬ್ರಿಗೊಬ್ರು ನೋಡ್ಕೊಂಡು ಇನ್ನೂ ಜಾಸ್ತಿ ಇದಾಗತ್ತೆ, ಮಾಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಳೆ ಸ್ಟೇಟ್ಮೆಂಟ್ ನಂದು ಇರುತ್ತೆ ನಮ್ಮ ಉರ್ದು ಮೀಡಿಯಾನಲ್ಲಿ ಎಲ್ಲ. ನಾನು ನಮ್ಮ ಕಡೆಯಿಂದ, ನಮ್ಮ ಸಂಘಟನೆ ಇದೆಲ್ಲ ಮಾಡಬಾರ್ದು, ಬೀದಿಗೆ ಬರಬಾರ್ದು, ಅವ್ರ ಹೆಸರು ತಗೊಂಡು ಬೀದಿಗೆ ಬರಬಾರ್ದು. ಈಗ ನೋಡಿ, ಎಲ್ಲಿ ಆಗಿದ್ದು ಅದು ತಗೊಂಡು ನಾವು ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಬಾಯಿನಿಂದ ಎಷ್ಟು ಸಾಲಿ ಮೊಹಮ್ಮದ್ ಅಂತ ಬರುತ್ತೆ ಅಷ್ಟು ಸಾಲಿ ನಾವು ಅವಮಾನ ಮಾಡಂಗೆ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಬೇಕು ಎಲ್ಲ ಹೆಸರು ಹೇಳಿದ್ರೆ. ನೋಡಿ, ಇದು ಇನ್ನೊಂದು ಪೀಸ್ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಬೇರೆ ಮುಸಲ್ಮಾನ್ಗೋಸ್ಕರ ಬಂದಿಲ್ಲ ಮೇಡಮ್, ಇಡೀ ಪ್ರಪಂಚಕ್ಕೋಸ್ಕರ ಬಂದಿರೋದು. ಪೀಸ್ ಒಂದು ತಂದಿದ್ದು ಅವ್ರು. ನೋಡಿ, ಈಗ ನಮ್ಮವರು ಅಂತ ನಾವು ತಕೊಂಡು ನಾವು ಬೇರೆ ಧರ್ಮಕ್ಕೆ ನಾವು ಕಷ್ಟ ಕೊಡಬಾರ್ದು. ಬೇರೆ ಸಮುದಾಯನವರು ಅವ್ರ ದೇವ್ರ ಹೆಸರು ತಗೊಂಡು ಆ ಸಮುದಾಯಕ್ಕೆ ಕಷ್ಟ ಕೊಡಬಾರ್ದು. ಆ ತರ ಇರ್ಬೇಕು. ಅದು ನೋಡಿ UP ಕಡೆ ನಡೆಯುತ್ತೆ. ನಮ್ಮ ಕರ್ನಾಟಕ ಶಾಂತಿಯ ತೋಟ ಮೇಡಮ್, ತುಂಬಾ ಒಳ್ಳೆ ವಾತಾವರಣ ಇದೆ. ನಿಮ್ಮ ಅಭಿಪ್ರಾಯದಲ್ಲಿ ಇದು ಇಲ್ಲಿ ಇಲ್ಲಿ ನೋಡಿ ಉತ್ತರಾಖಂಡದಲ್ಲಿ ಆಲ್ರೆಡಿ ಆಗ್ತಾ ಇದೆಯಲ್ಲ ಅಂತ ಅಲ್ಲಿ ಆಗ್ತಾ ಇದೆ, ಆ ತರ ಇಲ್ಲಿ ಆಗ್ಬಾರ್ದಂತ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ಬೇಡ್ರಿ. ಫಸ್ಟ್ JDS ಮುಸಲ್ಮಾನ ಅಂದ್ರೆ ಬೆಳಗ್ಗೆ ಆದ ತಕ್ಷಣ ಮುಸಲ್ಮಾನ ಇಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಆವಾಗ್ಲೇ ನೀವು ಹೇಳಿದ್ರು, ಈಗ ಬಿಜೆಪಿ ನಿಂದ ನಿಗಾ ಇತ್ತು ನಿಮ್ಗೆ, ಮದುವೆ ಆಗಿದ ತಕ್ಷಣ ಈಗ ಮುಸಲ್ಮಾನರು ಕೆಟ್ಟವರು 4% ಮೀಸಲಾತಿ 4% ದೇವೇಗೌಡರು ಮಾಡಿದ್ರು. ಅದೇ ನಿಮ್ಮ ಬ್ರದರು ಬಿಜೆಪಿ ನೀವು ಜಾಯಿಂಟ್ ಮಾಡ್ಕೊಂಡ್ ಬಿಡ್ರಲ್ಲ, ನಿಕಾ ಮಾಡ್ಕೊಂಡ್ ಬಿಡ್ರಲ್ಲ, ಅವ್ರು ತೆಗ್ಬಿಟ್ರಲ್ಲ. ಅದು ಕೋಪ ಬರಲ್ಲ ನಿಮ್ಗೆ? ಏನಪ್ಪ ನಮ್ಮ ದೇವೇಗೌಡರು ಮಾಡಿದ ಕೆಲಸನೇ ಎಲ್ಲ ನೀವು ಹಾಳು ಮಾಡಿದ್ರ ಅಂತ ಯಾಕೆ ಕೇಳಲ್ಲ ನೀವು? ಅಲ್ಲ, ದೇವೇಗೌಡರು ನೋಡಿ, ದೇವೇಗೌಡರಿಗೆ ರೆಸ್ಪೆಕ್ಟ್ ಮುಸಲ್ಮಾನರು ತುಂಬಾ ಇನ್ನೂ ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಆದ್ರೆ ಕುಮಾರಣ್ಣ ಚಡ್ಡಿ ಅವರು ಚಡ್ಡಿ ಅದು ಹೇಳ್ತೀನಿ ನಾನು. ಮುಸಲ್ಮಾನರು ಅಗೇನ್ಸ್ಟ್ ಹೇಳ್ತಾರಲ್ಲ, ಅವ್ರಾಗ್ಲಿ ಅವ್ರ ಮನ್ಮಗ ಆಗ್ಲಿ ಯಾರು ಅವರು ನಿಖಿಲ್ ಆಗ್ಲಿ ಮುಸಲ್ಮಾನ ಅಗೇನ್ಸ್ಟ್ ಹೇಳ್ತಾರಲ್ಲ, ಹೆಂಗ್ ಬರ್ಬೇಕು ನಮ್ಗೆ? ಒಂದು ಪಾರ್ಟಿ ಮುಸಲ್ಮಾನರು ಓಟ್ ಹಾಕಲ್ಲ. ನಮಗೆ ಸಂತೋಷ ಯಾರಿಗೂ ಅನಿಸ್ತಾ ಇಲ್ವಾ ಹಿಂದೂಗಳಲ್ಲಿ ಕೆಲವರು ಮುಸ್ಲಿಂ ಅಲ್ಲಿ ಕೆಲವರು ಮಾಡ್ತಾ ಇದ್ದೀರಿ ಅಂತ? ದೇವ್ರ ಹೆಸರು ಹೇಳ್ಕೊಂಡು ದೇವರು ಮೆಚ್ಚದ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ವಾ? ಎಲ್ಲಿ ಮಹಾದೇವತ್ವ ನಮ್ಮ ಶಿವ ಹೇಳಿದಾನೆ, ಮತ್ತೊಂದು ಧರ್ಮಕ್ಕೆ ನೀನು ಹಿಂಗೆ ಆಳಿಸ್ಕೊಂಡು ನೀನು ಶುರು ಮಾಡ್ಕೋ, ಗಲಾಟೆ ಮಾಡು, ಕಲ್ಲೊಡಿ ಅಂತ. ಕಲ್ಲು ಹೊಡೆದಿಲ್ಲ. ಆಮೇಲೆ ಇನ್ನೊಂದು, ಹಿಂದೂಗಳಲ್ಲಿ ಯಾರು ಕಲ್ಲು ಹೊಡೆದಿಲ್ಲ. ಕಲ್ಲು ಹೊಡೆದಿರುವಂತ ಸಂಸ್ಕೃತಿ ನಿಮ್ಮ ಧರ್ಮದಲ್ಲಿ ಕೆಲವರು ಶುರು ಮಾಡಿದ್ದಾರೆ, ನೀವು ಕೂಡ ಅದನ್ನು ಒಪ್ಕೋಬೇಕು. ಅಂಡ್ ನಿಮ್ಮ ಪ್ರವಾದಿಗಳು ಕೂಡ ಅದನ್ನು ಒಪ್ಪಲ್ಲ. ಯಾಕೆ ಹಿಂಗ ಆಗ್ತಾ ಇದೆ ನಿಮ್ಮ ಧರ್ಮದಲ್ಲಿ? ಹೋಗಿ ಬಂದು ಶಾಂತಿ ದೂತರು ಅಂತ ಹೇಳ್ತಾರೆ. ಶಾಂತಿಯನ್ನ ಸುಮ್ಮನೆ ಸರ್, ದೇವೇಗೌಡರ ಸ್ಟೇಟ್ಮೆಂಟ್ ಹಳೇದು ಕೊಡ್ಲಾ ಸರ್? ಮುಂದಿನ ಜನ್ಮದಲ್ಲಿ ನಾನು ಎಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರು ಅಂತ ಹೇಳ ಸರ್. ನಾನು ನೀವು ಒಂಥರ ಇಕ್ಕಟ್ಟಿಗೆ ಸಿಗಾಕೋಬಿಟ್ಟಿದ್ದೀರಾ. ಒಂದ್ ನಿಮಿಷ ಕೇಳಿಲ್ಲ ಆಯ್ತು, ನಿಮಗೆ ನೋಡಿ ಇಲ್ಲಿ ಚಿಕ್ಕಪೇಟೆ ಯಾವ್ದಾದ್ರು ಸರ್, ಅದು ದರಿದ್ರ ನಾರಾಯಣ ಒಂದು ಯಾತ್ರೆ ಮಾಡಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು. ಬಸವರಾಜ್ ಮಾಲಗತ್ತಿ ಸರ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬರ್ತೀನಿ.